4.5 ವರ್ಷ. ಸೊ ಕಾಯಿ ಬರ್ತೈತೆ ಕೋಕೋನಟ್. ಇದು ಆಗಸ್ಟ್ 1ನೇ ತಾರೀಕು ನೆಟ್ಟಿರೋದು. ಹಾಗೆ ಏಪ್ರಿಲ್ 12 ಬಾಳೆ ಹಾಕಿರೋದು ಟೈಮ್. ಸೊ ಪರಾಗಸ್ಪರ್ಶಕ್ಕೆ. ಸೊ ಹೂ ಗಿಡ, ನಮ್ಮ ತೋಟದ ಹೂ ಗಿಡ, ಚೆಂಡು ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ನೋಡಿ, ಹೇಳ್ತಾರೆ ಬಣ್ಣ ನೋಡಿ ಬೆರಗಾಗ್ತಾರೆ ನಮ್ಮ ರೈತರು. ರಿಯಾಲಿಟಿ ಅನ್ನೋದು ಸೊ ಯಾರೂ ನಂಬಲ್ಲ ಈಗಿನ ಇದರಲ್ಲಿ. ಏಪ್ರಿಲ್ 12ನೇ ತಾರೀಕು ನೆಟ್ಟಿದ್ದು. ಇವತ್ತು ನಾನು ವೀಡಿಯೋ ಮಾಡ್ತಾಯಿರೋದು, ಅಲ್ಲೂ ಡೇಟ್ ಇರುತ್ತೆ, ಅಕ್ಟೋಬರ್ 14. ಸೊ ನೋಡಿ, ಕೊನೆ. ಸೊ ಆಲ್ರೆಡಿ ಬಿಟ್ಟಿದೆ. 6 ಮಂತು 2 ಡೇಸ್ ಆಯಿತು. ಸೊ ಗೆಡ್ಡೆ ನೋಡಿ. ನಾನು ಯಾಕೆ ಈ ಕಂದುಗಳು ಬಿಟ್ಟಿದ್ದೀನಿ ಅಂದರೆ, ಈಗ ಸೊ 22ಕ್ಕೆ ಆಯುಧ ಪೂಜೆ, ಅದು ಹಿಂದೂ ದಿನ ಕಂದುಗಳನ್ನ ಕುಯ್ಸೋ ಉದ್ದೇಶಕ್ಕಾಗಿ. ಸೊ ಒಂದು 725 ಕಂದುಗಳಿದೆ. ಅದರಲ್ಲಿ ಒಂದು 3-4 ತಗೊತು ಅಂದರೆ ಒಂದು 2000 ಕಂದು ಸಿಗುತ್ತೆ. ಒಂದು ಜೊತೆ 100 ರೂಪಿ ಅಂದರೆ ಒಂದು ಲ್ಯಾಕ್ ಮೇಗೂ ಜಾಸ್ತಿ ಆಗುತ್ತೆ. ಸೊ ಯಾಕೆಂದರೆ ನಾವು ಹಾಕೋದೇ ಬಂಡವಾಳಕ್ಕೆ, ಸೊ ದುಡ್ಡಿಗಾಗಿ ಬಂಡವಾಳ ಹಾಕಿರ್ತೀವಿ, ದುಡ್ಡಿಗಾಗಿ. ನೋಡಿ, ಸೊ ಬರ್ತೈತೆ ಒಂಬಳೆ. ರೈತರು ಯಾರೋ ಹೇಳ್ತಾರೆ, ಏನೋ ಹೇಳ್ತಾರೆ. ಸೊ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿ, ಪಟಾಸ್ ಹಾಕು, MOP ಹಾಕು, ಯೂರಿಯಾ ಹಾಕು ಅಂತ ಜಾಸ್ತಿ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇರೋದು ನ್ಯಾಚುರಲಾಗಿ. ಸೊ ನಾಲೆಡ್ಜ್ ತಿಳ್ಕೊಳ್ಳಿ ಫಸ್ಟು. ನಾಲೆಡ್ಜ್ ತಿಳ್ಕೊಂಡಾದಮೇಲೆ ಸೊ ಏನೇನು ಮಾಡಬೇಕು ಕ್ರಮಬದ್ಧವಾಗಿ ಮಾಡಿ. ಜಾಸ್ತಿ ಕೆಮಿಕಲ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಸೊ ತುಂಬ ಅದ್ಭುತವಾದ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ನಮ್ಮ ರೈಸರ್ಸ್ ಇಂಡಿಯಾ ಪ್ರಾಡಕ್ಟ್ಸ್ಗಳು ತುಂಬ ಅದ್ಭುತವಾಗಿ. ಕಳೆದ 6 ತಿಂಗಳ ಹಿಂದೆ ಸೊ ಇದಕ್ಕೆಲ್ಲ ಯೂಸ್ ಮಾಡಿದಾಗ ಸೊ ಟೆಸ್ಟ್ ಮಾಡಿದೆ ನಾನು, ಯಾವ ಥರ ಇರುತ್ತೆ ಅದು ಹೆಂಗೆ ಅಂತ. ಸೊ ನನಗೂ ಡೌಟ್ ಇತ್ತು ಯಾವ ಥರ ಹೆಂಗಿರುತ್ತೆ ಅಂತ. ಆದರೆ ನನಗೆ ಕನ್ಫರ್ಮ್ ಆಗಿ ಈಗ ಒಳ್ಳೆ ಅದ್ಭುತ ರಿಸಲ್ಟ್ ಎಲ್ಲ ಬರ್ತಾಯಿದೆ. ಸೊ ನೋಡಿ, 725ರಲ್ಲಿ ಸೊ ಆಲ್ರೆಡಿ ಸೊ ಕೊನೆ ಕಾಣ್ತಾಯಿದೆ. 6 ತಿಂಗಳಿಗೆ ಕೊನೆ ಕಾಣ್ತಿದೆ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ರೈತರಿಗೆ. ಆದರೆ ಅಷ್ಟು ಶ್ರಮ ಇದೆ ಫ್ರೆಂಡ್ಸ್. ತುಂಬ ಅದ್ಭುತವಾದಂಥ ಸೊ ಪ್ರಾಡಕ್ಟ್ಸ್ ಇದೆ ರೈಸರ್ಸ್ ಇಂಡಿಯಾದಿಂದ. ನೋಡಿ, ಜನ ಸುಮ್ಮನೆ ಏನೋ ತಳಕು ಮಾಡಿಬಿಟ್ಟೆ ಅವ್ರು ನಂಬ್ತಾರೆ. ನಾನು ಒಬ್ಬ ರೈತರ ಮಗ, ನನಗೂ ಜಮೀನಲ್ಲೇ ಇದೆ. ಸೊ ಇದು ನನ್ನ ಒಂದು ಫಸ್ಟ್ ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. 6 ಮಂತ್ ಬಾಳೆ ಯಾವ ಥರ ಬೆಳಿಬೇಕು ಏನು ಅಂತ ತಿಳ್ಕೊಂಡು, ಸೊ ಅದು ನಾಲೆಡ್ಜ್ ತೊಗೊಂಡು ಆ ಪ್ರಾಡಕ್ಟ್ಸ್ ಯಾವ ಥರ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಸೊ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ಮತ್ತು ಆಗಸ್ಟ್ 1ನೇ ತಾರೀಕಲ್ಲಿ ತೀರ್ಥಹಳ್ಳಿ, ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಹತ್ರ 32 ರೂಪೀಸ್ ಆಯಿತು ಈ ಒಂದು ಗಿಡಕ್ಕೆ. ತುಂಬ ಅದ್ಭುತವಾಗಿದೆ. ಬರ್ತೈತೆ, ತುಂಬ ಚೆನ್ನಾಗಿದೆ. ನ್ಯಾಚುರಲಾಗಿ ಬರಲಿ ಅಂತ ನಾನು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ಮತ್ತು ಒಂದು ರೈಸರ್ಸ್ ಇಂಡಿಯಾದಿಂದ ಗ್ರೋತಿಂಗ್ಗೆ, ಫಂಗಿಸೈಡ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಆರ್ಗಾನಿಕ್ ಬನಾನಾ ಸ್ಪ್ರೇ ಅಂತ ಯೂಸ್ ಮಾಡಬೇಕು. ಅದು ಡ್ರೋನಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇದು ಒಂದು ಮಾದರಿ ರೈತ ಅಂತ ತಗೊಂಡು ಇದನ್ನ ಅಪ್ಡೇಟ್ ಮಾಡ್ತಾಯಿದ್ದಾರೆ. ನಮ್ಮ ಔಟ್ರೀಚ್ ಕಡೆಯಿಂದನೂ ನಮಗೆ ಸೊ ಅದ್ಭುತವಾದಂಥ ಗೈಡೆನ್ಸ್ ಸಿಕ್ಕಿದೆ. ಏಕೆಂದರೆ ಒಂದು ಒಳ್ಳೆತನ ಮತ್ತು ಒಂದು
ಒಂದು ಏನಪ್ಪ ಅಂತಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಲ್ಲ ಅದು. ಓಕೆ, ಥ್ಯಾಂಕ್ ಯು. ಸೊ ಏಕೆಂದರೆ ವೀಡಿಯೋ ಮಾಡ್ತಾರೋ ನಾನೇ ಅಂತ ಗೊತ್ತಾಗಬೇಕಲ್ಲ. ಎಸ್, ಥ್ಯಾಂಕ್ ಯು ಲೀಡರ್ಸ್. ಸೊ ನನ್ನ ಲ್ಯಾಂಡ್ ಇದು. ಸೊ ನನ್ನ ಇಷ್ಟಪಡುವಂಥ ಒಂದು ಪ್ರದೇಶ, ಒಂದು ಸ್ಥಳ. 24x7 ನಾನು ಇದನ್ನ ಜ್ಞಾಪನಿಸ್ಕೊಳ್ದೆ ದಿನವೇ ಇಲ್ಲ. ನೆನಪು ಮಾಡ್ಕೊಳ್ತಾ ಇರ್ತೀನಿ. ಏಕೆಂದರೆ ನಮಗೆ ಪ್ರತಿಯೊಂದು ಫ್ಯೂಚರಲ್ಲಿ ಎಲ್ಲ ರೀತಿಯೂ ಸೊ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಬೇಡಿ, ನಾಲೆಡ್ಜ್ ತಿಳ್ಕೊಳ್ಳಿ. ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಅಂದರೆ ನಾಲೆಡ್ಜ್ ತಿಳ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ. ಯಾವ್ಯಾವ ಟೈಮ್ಗೆ ಏನು ಹಾಕಬೇಕು, ಏನು ಮಾಡಬೇಕು, ಯಾವ ಥರ. ಸೊ ಕೆಲವರು ನೀರನ್ನ ಸೊ ಜಾಸ್ತಿ ಬಿಡ್ತಾರೆ ನೀರೈತೆ ಅಂತ. ಸೊ ನೀರು ಮತ್ತು ಕೆಲವು ಕಿರು ಪೋಷಕಾಂಶಗಳು ಮತ್ತು ಒಂದು ಆರ್ಗಾನಿಕಲ್ಲಿ ಯೂಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಸೊ ಜೈ ಹಿಂದ್, ಜೈ ರೈಸರ್ಸ್ ಇಂಡಿಯಾ. ಥ್ಯಾಂಕ್ ಯು ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್.